ಹಿಂದಿನಿಂದ ಸಂಭೋಗ ಮಾಡುವುದು ಯಾಕೆ ಕೆಲವರಿಗೆ ಇಷ್ಟ ಆಗುತ್ತೆ? ಹಿಂದಿನಿಂದ ಸಂಭೋಗ ಮಾಡುವುದು ಮತ್ತು ಮುಂದಿನಿಂದ ಸಂಭೋಗ ಮಾಡುವುದು ಅಥವಾ ಎರಡು ಕಡೆಯಿಂದ ಮಾಡುವುದು ಇದರಲ್ಲಿ ಯಾವುದು ಒಳ್ಳೆಯದು? ಯಾಕೆ ಜನ ಹೆಚ್ಚಾಗಿ ಗುದ ಸಂಭೋಗವನ್ನ ಇಷ್ಟಪಡ್ತಾರೆ? ಗುದ ಸಂಭೋಗ ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಎಂಬ ಪ್ರಶ್ನೆಗೆ ಸರಿಯಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಗುದ ಸಂಭೋಗ ಅನ್ನೋದು ಒಂದು ಸೆಕ್ಸ್ನ ವಿಧಾನ. ಕೆಲವರು ಹೆಚ್ಚಿನ ಸೆಕ್ಸ್ ಸುಖಕ್ಕಾಗಿ ಈ ಸೆಕ್ಸ್ ವಿಧಾನವನ್ನ ಇಷ್ಟಪಡ್ತಾರೆ. ಇನ್ನು ಕೆಲವರು ಯೋನಿ ಸಂಭೋಗ ಸಾಧ್ಯವಾಗದೇ ಇದ್ದಾಗ ಗುದ ಸಂಭೋಗವನ್ನ ಇಷ್ಟಪಡುತ್ತಾರೆ. ಯೋನಿ ಸಂಭೋಗದಿಂದ ಹೆಣ್ಣಿಗೆ ಸೆಕ್ಸ್ ಸುಖ ಸಿಗುವಾಗ ಸ್ವಲ್ಪ ತಡವಾಗುತ್ತೆ, ಆದರೆ ಗುದ ಸಂಭೋಗದಿಂದ ಹೆಣ್ಣು ಬೇಗನೆ ಸೆಕ್ಸ್ ಸುಖವನ್ನ ಪಡೆಯುತ್ತಾಳೆ ಅಂತ ಕೆಲವು ಅಧ್ಯಯನಗಳು ಹೇಳುತ್ತೆ. ಆದರೆ ಇದು ಹೆಣ್ಣಿಂದ ಹೆಣ್ಣಿಗೆ ಬದಲಾಗುತ್ತೆ. ಆದರೆ ಯೋನಿ ಸಂಭೋಗ ಅನ್ನೋದು ಸರಿಯಾದ ಸಂಭೋಗದ ವಿಧಾನ ಮತ್ತು ಸುರಕ್ಷಿತ ವಿಧಾನ. ಅದೇ ರೀತಿ ಯೋನಿ ಅನ್ನೋದು ಗಂಡಿನ ಶಿಶ್ನಕ್ಕೆ ಅನುಸಾರವಾಗಿ ಬಹಳ ಸುಲಭವಾಗಿ ಹೀಗುವ ಮತ್ತು ಕೂಗುವ ಗುಣವನ್ನ ಹೊಂದಿದೆ. ಯೋನಿಯ ಮಾಂಸಖಂಡಗಳು ಗಂಡಿಗೆ ಹೆಚ್ಚಿನ ಸೆಕ್ಸ್ ಸುಖವನ್ನು ನೀಡುವಂತೆ ಮಾಡಲ್ಪಟ್ಟಿದೆ. ಆದರೆ ಗುದದ್ವಾರ ಅನ್ನೋದು ನಮ್ಮ ದೇಹದಿಂದ ತ್ಯಾಜ್ಯವನ್ನ ಹೊರಹಾಕಲು ಇರುವ ಒಂದು ಭಾಗ ಮತ್ತು ಮಾನವನ ದೇಹದಲ್ಲಿ ಎಲ್ಲರೂ ಅಸಹ್ಯ ಪಡುವ ಭಾಗಗಳಲ್ಲಿ ಒಂದು. ಹೆಚ್ಚಿನವರು ಇದನ್ನ ಇಷ್ಟಪಡಲ್ಲ. ಇನ್ನು ಯೋನಿಗೆ ಹೋಲಿಸಿದರೆ ಗುದದ್ವಾರ ಹೆಚ್ಚು ಹೀಗಲ್ಲ ಮತ್ತು ಬಲವಂತವಾಗಿ ಹೀಗಿಸಲು ಪ್ರಯತ್ನಿಸಿದರೆ ಚರ್ಮದಲ್ಲಿ ಬಿರುಕು ಬೀಳುವ ಸಾಧ್ಯತೆ ಹೆಚ್ಚು. ಯೋನಿಗೆ ಹೋಲಿಸಿದರೆ ಗುದದ್ವಾರ ಅನ್ನೋದು ಸಣ್ಣದು ಮತ್ತು ತುಂಬಾ ಬಿಗಿಯಾಗಿರುತ್ತೆ. ಯೋನಿಯಲ್ಲಿ ಸೆಲ್ಫ್ ಲೂಬ್ರಿಕೇಶನ್ ಇರುತ್ತೆ, ಆದ್ದರಿಂದ ಶಿಶ್ನ ಬಹಳ ಸುಲಭವಾಗಿ ಹಿಂದಕ್ಕೆ ಮುಂದಕ್ಕೆ ಹೋಗಲು ಸಹಾಯ ಮಾಡುತ್ತೆ. ಆದರೆ ಗುದ ಸಂಭೋಗದಲ್ಲಿ ಅಂತಹ ಯಾವುದೇ ವ್ಯವಸ್ಥೆ ಇರಲ್ಲ. ಆದ್ದರಿಂದ ನೀವು ಗುದ ಸಂಭೋಗ ಮಾಡುವಾಗ ಆಯಿಲ್ ಅಥವಾ ಇನ್ನಿತರ ಲ್ಯೂಬ್ರಿಕ್ಯಾಂಟ್ ಉಪಯೋಗಿಸಬೇಕಾಗುತ್ತೆ. ಹಾಗಾದರೆ ಯಾಕೆ ಜನರು ಗುದ ಸಂಭೋಗವನ್ನ ಮಾಡ್ತಾರೆ? ಹೆಚ್ಚಾಗಿ ಗಂಡಸರು ಗುದ ಸಂಭೋಗ ಮಾಡೋದು ಹೆಣ್ಣಿಗೆ ಋತುಚಕ್ರದ ಸಮಸ್ಯೆ ಇದ್ದಾಗ ಅಥವಾ ತುಂಬು ಗರ್ಭಿಣಿಯಾಗಿದ್ದಾಗ. ಯಾಕೆಂದರೆ ಈ ಸಮಯದಲ್ಲಿ ಯೋನಿ ಸಂಭೋಗ ಮಾಡುವುದು ಅಷ್ಟು ಸೂಕ್ತವಾಗಿರಲ್ಲ. ಆದ್ದರಿಂದ ಕೆಲವು ಗಂಡಸರು ಈ ಸಮಯದಲ್ಲಿ ಗುದ ಸಂಭೋಗವನ್ನ ಮಾಡ್ತಾರೆ. ಗಂಡು ಗಂಡಿನ ಜೊತೆ ಸೆಕ್ಸ್ ಮಾಡುವಾಗ ಈ ರೀತಿ ಸೆಕ್ಸ್ ವಿಧಾನವನ್ನ ಮಾಡುತ್ತಾರೆ. ಆದರೆ ಆರೋಗ್ಯದ ದೃಷ್ಟಿಯಿಂದ ಇದು ಉತ್ತಮವಲ್ಲ. ಶಿಶ್ನ ನಿಮಿರುವಿಕೆಯ ಸಮಸ್ಯೆ ಇರುವವರಿಗೆ ಗುದ ಸಂಭೋಗ ಮಾಡಲು ಸಾಧ್ಯವಾಗಲ್ಲ. ಯಾಕೆಂದರೆ ಅದಾಗಲೇ ಹೇಳಿದ ಹಾಗೆ ಗುದದ್ವಾರ ಅನ್ನೋದು ಯೋನಿದ್ವಾರಕ್ಕೆ ಹೋಲಿಸಿದರೆ ತುಂಬಾ ಬಿಗಿಯಾಗಿರುತ್ತೆ. ಗುದ ಸಂಭೋಗ ಮಾಡುವಾಗ ಕಾಂಡೋಮ್ ಬಳಸುವುದು ತುಂಬಾ ಮುಖ್ಯ. ಯಾಕೆಂದರೆ ಗುದ ಸಂಭೋಗ ಮಾಡುವುದರಿಂದ ಬೇರೆ ಬೇರೆ ರೀತಿಯ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚು. ಮತ್ತು ಗುದ ಸಂಭೋಗ ಮಾಡುವಾಗ ಸಾಕಷ್ಟು ಲೂಬ್ರಿಕೇಶನ್ ನ ಅವಶ್ಯಕತೆ ಇರುತ್ತೆ. ಸರಿಯಾದ ಲೂಬ್ರಿಕೇಶನ್ ಇಲ್ಲದೆ ಗುದ ಸಂಭೋಗ ಮಾಡಿದರೆ ಗುದದ್ವಾರದ ಚರ್ಮದಲ್ಲಿ ಬಿರುಕು ಮೂಡಬಹುದು ಮತ್ತು ಇದರಿಂದ ವಿಪರೀತ ನೋವು ಹಾಗೂ ರಕ್ತಸ್ರಾವ ಸಂಭವಿಸಬಹುದು. ಪೈಲ್ಸ್ ನ ಸಮಸ್ಯೆ ಇರುವವರು ಆದಷ್ಟು ಗುದ ಸಂಭೋಗ ಮಾಡದೆ ಇರುವುದು ಉತ್ತಮ. ಇದರಿಂದ ಇಬ್ಬರಿಗೂ ಆರೋಗ್ಯ ಸಮಸ್ಯೆಗಳು ಬರಬಹುದು. ಗುದ ಸಂಭೋಗ ಮಾಡುವಾಗ ನಿಮ್ಮ ಸಂಗಾತಿಯೊಂದಿಗೆ ಚರ್ಚಿಸಿ ಆಮೇಲೆ ಮುಂದುವರೆಯಿರಿ. ಯಾಕೆಂದರೆ ಈ ರೀತಿ ಸೆಕ್ಸ್ ಮಾಡುವುದರಿಂದ ತುಂಬಾ ನೋವನ್ನು ಸಹಿಸಬೇಕಾಗಬಹುದು. ನನ್ನ ವೈಯಕ್ತಿಕ ವಿಚಾರ ಏನೆಂದರೆ ಗುದ ಸಂಭೋಗ ಮಾಡದೇ ಇರುವುದು ಉತ್ತಮ. ಹೆಚ್ಚಿನ ಹುಡುಗಿಯರು ಗುದ ಸಂಭೋಗವನ್ನ ಇಷ್ಟಪಡಲ್ಲ. ಆದ್ದರಿಂದ ಯೋನಿ ಸಂಭೋಗ ಮಾಡುವುದು ಉತ್ತಮ ಮತ್ತು ಇದು ನೈಸರ್ಗಿಕ ವಿಧಾನ. ಸರಿಯಾದ ರೀತಿಯಲ್ಲಿ ಯೋನಿ ಸಂಭೋಗ ಮಾಡಿ ಇಬ್ಬರು ಸುಖ ಪಡೆಯಬಹುದು. ಇನ್ನು ನಿಮ್ಮ ಸಂಗಾತಿಗೆ ಗುದ ಸಂಭೋಗ ಇಷ್ಟವಾಗಿದ್ದರೆ ಸಾಕಷ್ಟು ಮುನ್ನೆಚ್ಚರಿಕೆಯೊಂದಿಗೆ ಗುದ ಸಂಭೋಗ ಮಾಡಿ ಸೆಕ್ಸ್ ಸುಖವನ್ನ ಆನಂದಿಸಿ. ಸ್ನೇಹಿತರೆ, ನಮ್ಮ ಚಾನೆಲ್ ವಿಡಿಯೋ ಲಿಸ್ಟ್ ನಲ್ಲಿ ಈಗಾಗಲೇ ಲಭ್ಯವಿರುವ ಉಪಯುಕ್ತ ಮಾಹಿತಿ ವಿಡಿಯೋಗಳು. ನಿಮಗೆ ಇಷ್ಟವಾದ ವಿಡಿಯೋ ನೋಡಿ